ಇಲ್ಲಿಂದ ಈ ಕಡೆಗೆ ವಾಪಸ್ ಆಯ್ತು ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗೋಕ್ಕಿಂತ ಮುಂಚೆ ನಿಮ್ ಕಲ್ ಕಾಣಿಸ್ತಿದ್ಯಲ್ಲ ಯಾವ್ದು ಸ್ಪಿರಿಚುವಲ್ ಕಲ್ಲು ಇವತ್ತು ನಿನ್ನೆ ಹುಟ್ಟಿರುವಂತ ಕರು. ಬ್ರಿಡ್ಜ್ ಇದೆ ನೋಡ್ಕೊಬಹುದು ನೀವು ಇಲ್ಲಿ ಆಫ್ ರೋಡಿಂಗ್ ತರ ಐತಿ. ಗೈಸ್ ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ ಪಿರಮಿಡ್ ವ್ಯಾಲಿಗೆ ಬಂದಿದ್ದೀವಿ. ಇದೆಲ್ಲ ಲೊಕೇಟ್ ಆಗಿದೆ ಕನಕಪುರದಲ್ಲಿ. ಸೊ ಕನಕಪುರ ರೋಡಲ್ಲಿ ಲೊಕೇಟ್ ಆಗಿದೆ. ನಿಮ್ಗೇನಾದ್ರು ಬರಬೇಕು ಅಂದರೆ ಒನ್ ಡೇ ಔಟಿಂಗಿಗೆ ಬೆಸ್ಟ್ ಪ್ಲೇಸು, ಒಂದು ಸ್ಪಿರಿಚುವಲ್ ಪ್ಲೇಸು ಮತ್ತು ಮೆಡಿಟೇಷನ್ ಪ್ಲೇಸ್ ಇದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಇದೆಲ್ಲ ಲೊಕೇಟ್ ಆಗಿದೆ ಅಂದರೆ ಕನಕಪುರ ರೋಡ್. ನಿಮಗೆ ಎಂಟ್ರಿ ಆಗಿದ್ದ ತಕ್ಷಣವೇ ಲೆಫ್ಟಲ್ಲಿ ಪಾರ್ಕಿಂಗ್ ಸಿಗುತ್ತೆ, ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ಬೋದು. ನಿಮಗೆ ಅದಕ್ಕಿಂತ ಮುಂಚೆ ಗಾಡಿ ಡೀಟೇಲ್ಸು ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ್ಮೇಲೆ ನಿಮಗೆ 20 ರೂಪೀಸ್ ಪೇ ಮಾಡಬೇಕಾಗುತ್ತೆ ಬೈಕಿಗೆ. ಕಾರ್ಗಾದರೆ 50 ರೂಪೀಸ್ ಪಾರ್ಕಿಂಗ್ ಇರುತ್ತೆ. ನಾವು ಬಂದಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ಜನ ಜಾಸ್ತಿ ಇರಲಿಲ್ಲ. ಪಾರ್ಕಿಂಗ್ ಸ್ಪೇಸ್ ಅಂತೂ ಫುಲ್ಲು ಖಾಲಿ ಇತ್ತು. ನೋಡ್ತಾ ಇದ್ದೀರಲ್ಲ, ಇದೇ ಪಾರ್ಕಿಂಗ್ ಸ್ಪೇಸು. ಪಾರ್ಕಿಂಗ್ ಸ್ಪೇಸಿಂದ ಸ್ವಲ್ಪ ನೀವು ಈ ಕಡೆಗೆ ಬಂದರೆ ಇಲ್ಲಿ ಬಂಡೆಗಳು ನೋಡ್ತಿರ್ಬೋದು, ಫೋಟೋಶೂಟ್ಗೆ ಒಳ್ಳೆ ಸ್ಪಾಟು. ಅದನ್ನು ಬಿಟ್ಟು ನೀವು ಸ್ಟ್ರೈಟ್ ಬಂದಾಗ ನಿಮಗೆ ನೇಮ್ ಬೋರ್ಡ್ ಸಿಗುತ್ತೆ, ಇಲ್ಲಿ ಏನೇನಿದೆ ಅಂತ. ಅದನ್ನು ಮುಗಿಸ್ಕೊಂಡು ನೀವು ಮುಂದಕ್ಕೆ ಬಂದರೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು, ಈ ಕಡೆಗೆ ಬಂದರೆ ನಿಮಗೆ ಏನೇನಿದೆ ಅಂತ. ಆಲ್ಮೋಸ್ಟ್ ನಿಮಗೆಲ್ಲ ಪ್ಲೇಸು ಕವರ್ ಆಗೋದು. ಏನೇನು ಸಿಗುತ್ತೆ ಅಂದರೆ ಮೇಯ್ನಾಗಿ ಮುಂದೆ ಹೋಗಿದ ತಕ್ಷಣ ನಿಮಗೆ ಭಗವಾನ್ ಬುದ್ಧನ ಪ್ರತಿಮೆ ಸಿಗುತ್ತೆ. ಆಮೇಲೆ ಪಿರಮಿಡ್ ವ್ಯಾಲಿ, ಈ ಕಡೆಗೆ ಬೋಟಿಂಗ್ ಇದೆ. ಆಮೇಲೆ ಆ ಕಡೆ ಅನ್ನದಾಸೋ ಪಾಯಿಂಟ್ ಇದೆ. ಆಮೇಲೆ ಆ ಕಡೆ ಸ್ಟೇಯಿಂಗ್ ಪಾಯಿಂಟ್ ಇದೆ. ಸೊ ಇಷ್ಟನ್ನೆಲ್ಲ ನೀವು ನೋಡ್ಕೊಂಬರ್ಬೋದು. ಇಲ್ಲಿಗೆ ಬಂದಾಗ ಸುಮಾರು ಪ್ಲೇಸ್ ಇದೆ. ಅರ್ಧ ದಿನ ಅಲ್ಲ, ಒನ್ ಡೇ ಫುಲ್ ಇಲ್ಲೇ ಸ್ಪೆಂಡ್ ಮಾಡ್ಬೋದು ನೀವು. ಇದು ಬೋಟಿಂಗಿನ ಪಾಯಿಂಟು. ಇಲ್ಲಿ ಪೇಯ್ಡ್ ಬೋಟಿಂಗ್ ಇರುತ್ತೆ. ನಾವು ಹೋಗೋ ಸಲಿಗೆ ಆಲ್ರೆಡಿ ಕ್ಲೋಸ್ ಮಾಡ್ತಿದ್ರು. ಅಲ್ಲಿ ಲಾಸ್ಟ್ ಡ್ರೈವ್ ಮಾಡ್ತಿದ್ರು ನೋಡಿ, ನೀವು ಹೋದಾಗ ಬೋಟಿಂಗ್ ಟ್ರೈ ಮಾಡಿ. ಇದು ಬೋಟ್ ಥರ, ಆದರೆ ಬೋಟ್ ಅಲ್ಲ. ನಿಮ್ಮ ಕಲ್ಲು ಕಾಣಿಸ್ತಿದ್ಯಲ್ಲ, ಯಾವುದೋ ಸ್ಪಿರಿಚುವಲ್ ಕಲ್ಲು ಅಂತ ನಾನು ಅಂದ್ಕೊಂಡೆ. ಅದೇನು ಅಂತ ತೋರಿಸ್ತೀನಿ ಬನ್ನಿ. ಡಸ್ಟ್ಬಿನ್ ಗೈಸ್. ಇಲ್ಲಿ ನೀವು ನೋಡ್ತಿರ್ಬೋದು, ಗೌತಮ ಬುದ್ಧನ ಪ್ರತಿಮೆ ಇದೆ. ಮೈನ್ ಅಟ್ರಾಕ್ಷನ್ ಇಲ್ಲಿಂದು ಗೌತಮ ಬುದ್ಧ. ಆಮೇಲೆ ನೀವು ಎಕ್ಸಾಕ್ಟ್ ಚೂರು ಮುಂದೆ ಕಡೆಗೆ ಬಂದರೆ ಒಂದು ಪಾಂಡ್ ಸಿಗುತ್ತೆ ಮತ್ತು ಪಿರಮಿಡ್ ವ್ಯಾಲಿ ಸಿಗುತ್ತೆ. ಈ ಪಿರಮಿಡ್ ವ್ಯಾಲಿನೇ ಮೆಡಿಟೇಷನ್ ಸೆಂಟರ್. ಗೈಸ್ ಜಸ್ಟ್ ಇವಾಗ ವಿಡಿಯೋ ಆಫ್ ಮಾಡಿದ್ದೀರಿ. ಜಸ್ಟ್ ಇವಾಗ ಇಲ್ಲಿಂದ ಈ ಕಡೆಗೆ ವಾಪಸ್ ಆಯಿತು. ತುಂಬ ಚಿಕ್ಕ ಹಾವು, ಅಂದರೆ ನಾಗರಾವು ಅಂತನೂ ಅಲ್ಲ, ಚಿಕ್ಕ ಹಾವು, ತುಂಬ ಚಿಕ್ಕದಾಗಿತ್ತು. ಬಟ್ ಇಲ್ಲಿ ಪಾಸ್ ಆಯಿತು. ಜಸ್ಟು ಇಲ್ಲಿಗೆ ಬಂದಾಗ ಸ್ವಲ್ಪ ಹುಷಾರಾಗಿದೆ. ಸೊ ಗೈಸ್ ಇವಾಗ ಒಳಗೋಗ್ತಾ ಇದ್ದೀವಿ. ಬಟ್ ಕ್ಯಾಮ್ರಾ ನಿಮ್ಗೆ ಅಲೋ ಇರಲ್ಲ. ಸೊ ಈಚೆ ಬಂದಮೇಲೆ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ, ಬನ್ನಿ ಹೋಗೋಕ್ಕೆ. ಕಾಮನ್ ಕಂಪೋಸ್ ಆಗಿರೋವಂಥ ಪ್ಲೇಸು. ಸೊ ಸ್ವಲ್ಪ ಸೈಲೆಂಟಾಗಿ ಬಿಹೇವ್ ಮಾಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಸ್ವಲ್ಪ ಸೈಲೆಂಟಾಗಿ ಬಿಹೇವ್ ಮಾಡಿ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಒಳಗೋಕ್ಕಿಂತ ಮುಂಚೆ. ಸೊ ಬಿ ಸೈಲೆಂಟ್, ಡೋ ನಾಟ್ ಡಿಸ್ಟರ್ಬ್ ಎನಿವನ್. ಸೊ ಇವಾಗ ಪಿರಮಿಡ್ ವ್ಯಾಲಿಯಿಂದ ಇವಾಗ ಜಸ್ಟ್ ಈಚೆ ಬಂದಿದ್ದೀವಿ. ಬಟ್ ನಿಮಗೆ ಒಳಗೆ ಫೋನ್ ಅಲೋ ಇರಲ್ಲ. ಸೊ ಅದಕ್ಕೆ ನಾವು ಅಲ್ಲೇನೋ ರೆಕಾರ್ಡ್ನೇನು ಮಾಡೋಕ್ಕೆ ಹೋಗಲಿಲ್ಲ. ಎಕ್ಸ್ಪೀರಿಯೆನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಇಲ್ಲಿ ಏನು ಟೀಚ್ ಮಾಡ್ತಾರೆ ಅಂದರೆ ಬುದ್ಧ ಫಿಲಾಸಫಿ ಮೀನ್ಸ್ ಹಿಂಗೆ ಮೆಡಿಟೇಷನ್ ಮಾಡೋದು ಅಂತ. ನೀವು ಏನು ಯೋಚನೆ ಮಾಡಬೇಕು ಅಂದರೆ ಯಾವುದೇ ದೇವರೇ ಆಗಲಿ, ಯಾವುದೇ ಗುರು ಆಗಲಿ, ಯಾವುದೇ ಮಂತ್ರ ಆಗಲಿ ನೀವು ಯೋಚನೆ ಮಾಡೋಂಗಿಲ್ಲ. ನಿಮ್ಮ ಬ್ರೆತ್ ಮೇಲೆ ನೀವು ಕಂಟ್ರೋಲ್ನ ಇಟ್ಕೊಬೇಕು ಅಂತ ಇಲ್ಲಿ ಟೀಚ್ ಮಾಡ್ತಿದ್ದಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೆಂಗೆ ಅಂದರೆ, ನಿಮ್ಮ ಬ್ರೀತ್ ಮೇಲೆ ನೀವು ಫೋಕಸ್ ಮಾಡಬೇಕು. ಪ್ಲಸ್ ಎರಡು ಕೈ ನಿಮ್ಗೆ ಹಿಡ್ಕೊಂಡು ಲೆಗ್ಸು ಹಿಂಗೆ ಮಾಡಿ ಕೃಷ್ಣ ಇದರಲ್ಲಿ ಮಾಡ್ದಂಗೆ ಮಾಡಿ ಕೈ ಹಿಂಗೆ ಹಿಡ್ಕೊಂಡು ಮೆಡಿಟೇಷನ್ ಮಾಡಿ. ನಿಮ್ಮ ಮೆಡಿಟೇಷನ್ ಹೆಂಗಿರಬೇಕು ಅಂದರೆ ಬೇರೆ ಸುಮಾರು ಥಾಟ್ಸ್ ಬರುತ್ತೆ ನಿಮಗೆ. ಬಟ್ ನಿಮ್ಮ ಕಾನ್ಸಂಟ್ರೇಷನ್ನು ನಿಮ್ಮ ಬ್ರೀತಿಂಗ್ ಮೇಲೆ ಇರಬೇಕು. ಬ್ರೀತಿಂಗ್ ಮೇಲೆ ಇದ್ದಾಗ ನಿಮಗೆ ಆ ಕಡೆ ಈ ಕಡೆ ಫೋಕಸ್ ಹೋಗಲ್ಲ ಅನ್ನೋದಕ್ಕೆ. ಯು ವಾಂಟ್ ಟು ಬಿ ಫೋಕಸ್ ಆನ್ ದ ಬ್ರೆತ್. ಸೊ ಯು ಕ್ಯಾನ್ ಟ್ರೈ ಅಟ್ ದ ಹೋಮ್ ಆರ್ ಯು ಕ್ಯಾನ್ ಕಮ್ ಟು ಪಿರಮಿಡ್ ವ್ಯಾಲಿ. ಸೊ ಗೈಸ್ ಇವಾಗ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಫ್ರೀ ಊಟ ಇರುತ್ತೆ, ಬನ್ನಿ ನೋಡೋಣ. ಗೈಸ್ ಇಲ್ಲಿ ಫ್ರೀಯಾಗಿ ಊಟ ಕೂಡ ಇರುತ್ತೆ. ಇಲ್ಲಿ ನಾವೇನೇನು ತಿಂದರೆ ಚಪಾತಿ, ಅನ್ನ, ಸಾಂಬಾರು. ಸೊ ಗೈಸ್ ಇವಾಗ ಊಟ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಗೋಶಾಲೆಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುಮ.
ಸೊ ನೀವು ನೋಡ್ತಿರ್ಬೋದು ಇಷ್ಟೊಂದೆಲ್ಲ ಆ್ಯಕ್ಟಿವಿಟೀಸ್ ಇದೆ. ನೀವೇನಾದ್ರು ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು. ಸೊ ಬೋಟಿಂಗ್ ನೋಡೋದ ಅಂತ ಹೋದ್ರಿ, ಬಟ್ ಬೋಟಿಂಗ್ ಇವಾಗ ಕ್ಲೋಸ್ ಇದೆ. ನೆಕ್ಸ್ಟ್ ಸಲ ಬಂದಾಗ ನೀವು ಬೋಟಿಂಗ್ ಟ್ರೈ ಮಾಡಿ. ಸೊ ಗೈಸ್, ನಿಮ್ಗೇನಾದ್ರು ಇಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಶಾಪಿಂಗ್ ಆಪ್ಷನ್ ಇದೆ, ಬುಕ್ಸ್ ಇದೆ, ಪ್ಲಸ್ ಸ್ಪಿರಿಚುವಲ್ ಥಿಂಗ್ಸ್ ಮೀನ್ಸ್ ಯು ಕ್ಯಾನ್ ಗೆಟ್ ಇಯರ್ ದ ಸ್ಟೋನ್ಸ್, ಆಮೇಲೆ ಚನ್ನಪಟ್ಟಣದ ಗೊಂಬೆಗಳು ಮತ್ತು ದೇವರಿನ ಚಿಕ್ಕ ಪುಟ್ಟ ಐಡಲ್ಗಳು ಎಲ್ಲ ಸಿಗುತ್ತೆ. ಯು ಕ್ಯಾನ್ ಶಾಪ್ ನಾವು. ಇಲ್ಲಿ ಸ್ವಲ್ಪ ಹೊತ್ತು ಬ್ರಿಡ್ಜ್ ಇದೆ, ನೋಡ್ಕೊಬೋದು ನೀವು ಇಲ್ಲಿ. ಈ ಕಡೆ ನಿಮಗೆ ಸ್ಟೇ ಆಪ್ಷನ್ ಇದೆ, ಈ ಕಡೆ ನೇಚರ್ ಇದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಸ್ಟೇ ಆಪ್ಷನ್ಗೆ ಸುಮಾರು ಬಿಲ್ಡಿಂಗ್ ಇದೆ. ಇದು ಜಪಾನೀಸ್ ಸ್ಟೈಲಲ್ಲಿದೆ. ಪ್ಲಸ್ ಪಕ್ಕದಲ್ಲಿ ನಿಮ್ಗೊಂದು ಗಾರ್ಡನ್ ಕೂಡ ಕಾಣಿಸುತ್ತೆ. ಸೊ ಇವಾಗ ಗೋಶಾಲೆಗೆ ಬಂದಿದ್ವಿ, ಒಳಗೆ ಹೋಗೋದು. ನಿಮಗೆ ಈ ಗೋಶಾಲೆಯಲ್ಲಿ ದೇಸಿ ಹಸುಗಳು ಮಾತ್ರ ಕಾಣಿಸಿಗುತ್ತೆ. ಇದು ಗಿರ್ ಹಸು. ಇಲ್ಲಿ ಹುಲ್ಲು ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾರೆ, ನೀವು ಹಸುಗಳಿಗೆ ತಿನ್ನಿಸ್ಬೋದು. ಇದು ಗಿರ್ ಹಸು, ಇದು ಗುಜರಾತ್ ಮೂಲ. ಸೊ ಇಲ್ಲಿ ನೋಡ್ತಿರ್ಬೋದು, ಜಸ್ಟ್ ಇವತ್ತು ನಿನ್ನೆ ಹುಟ್ಟಿರುವಂಥ ಕರು. ಸೊ ಇದು ಬಂದು ಗಿರ್ ಬ್ರೀಡ್ ಅಂತ ಅನಿಸುತ್ತೆ ನನಗೆ ಗೊತ್ತಿರೋಂಗೆ. ಸೊ ನೋಡ್ಬೋದು, ಭುಜ ಇದೆ, ಮತ್ತು ಇಲ್ಲಿ ಇದು ನೋಡ್ಬೋದು ನೀವು, ಗೋಮಾಳ ಇದೆ, ಮತ್ತು ಕಾಲು ಇಲ್ಲೇ ನೀವು ಕಂಡಿಡ್ಬೋದು ದೇಶದಲ್ಲಿದೆ ಅದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟು ಹಸುಗಳು ಈ ಗೋಶಾಲೆದು. ಅಲ್ಲಿ ಪುಟ್ಟ ಪುಟ್ಟ ಕರುಗಳು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಆಫ್ ರೋಡಿಂಗ್ ಥರ ಐತಿ. ಇದು ಐ ಥಿಂಕ್ ಗಂಧದ ಮರ ಅಂತ ಅನಿಸ್ತಿದೆ. ಓಕೆ, ಇದು ಗಂಧದ ಮರನೇ ಆ್ಯಕ್ಚುಲಿ. ಪಕ್ಕದಲ್ಲಿ ಇನ್ನೊಂದು ಮರ ಇದ್ರೆ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಒಳಗೆ ಆಡ್ ಔಟ್ ಫಾರ್ಮ್ ಆಗುತ್ತೆ ಅಂತ ಕೇಳಿದ್ದೀನಿ ನಾನು. ಹತ್ರ ಬನ್ನಿ, ತೋರಿಸ್ತೀನಿ ಗಂಧದ ಮರ. ಸೊ ದಿಸ್ ಇಸ್ ಸ್ಯಾಂಡಲ್ವುಡ್ ಟ್ರೀ. ವಾಟ್ ಕರ್ನಾಟಕದ ಸ್ಯಾಂಡಲ್ವುಡ್ ಅಂತ ಏನು ಕರೀತಾರೆ ಅಂದರೆ, ಸೊ ಇದಕ್ಕೇನೆ, ಇದೇ ಸ್ಯಾಂಡಲ್ವುಡ್ಡು. ಇದೇನಿರುತ್ತೆ ಇನ್ನೂ ದಪ್ಪ ಆಗುತ್ತೆ. ಪ್ಲಸ್ ಒಳಗೆ ಆಡ್ ಔಟ್ ಫಾರ್ಮ್ ಆಗಬೇಕು. 12 to 15-20 ಇಯರ್ಸ್ ಆಗ್ಬೋದು. ಇದು ಸಿಲ್ವರ್ ವುಡ್ ಅಂದರೆ ಅದೊಂದು ವುಡ್ ಕಾರ್ಪೆಂಟ್ರಿ ಮತ್ತು ಮನೆ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ಕೊತಾರೆ. ಅಲ್ಲಲ್ಲಿ ಒಂದೊಂದು ವುಡ್ ಒಂದೊಂದು ಫಾರ್ಮೇಷನ್ ಯೂಸ್ ಮಾಡ್ಕೊಂಡು. ಸೊ ನೀವು ಒಳಗೆ ಏನೇನು ನೋಡ್ತಾ ಇದ್ದೀರಾ ಅದೆಲ್ಲ ಐ ಥಿಂಕ್ ಆರ್ಗ್ಯಾನಿಕ್ ಅಂತ ಅನಿಸುತ್ತೆ. ಸೊ ಇಲ್ಲಿನ ಯೂಸೇಜ್ಗೆ ಬೆಳೀತಾರೆ ಅಂತ. ಇಲ್ಲಿ ಬಾಳೆ ಗಿಡ ನೋಡ್ಬೋದು, ಒಳಗೆ ಒಂದಷ್ಟು ಸಣ್ಣ ಪುಟ್ಟ ತರಕಾರಿಗಳು ಅದು ಇದು ಬೆಳೀತಾರೆ. ಒಳಗೆ ಐ ಥಿಂಕ್ ಅಲೋ ಇರಲ್ಲ, ಸೊ ನಾವು ಹೋಗ್ತಿಲ್ಲ. ಈ ಗಾರ್ಡನ್ ನೋಡಿ ಎಷ್ಟು ಪ್ರಶಾಂತವಾಗಿದೆ. ಯಾರೂ ಇಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ನಾನಂತೂ ಪೀಸ್ಫುಲ್ಲಾಗಿ ಇವತ್ತಿನ ದಿನಾನ ಇಲ್ಲಿ ಸ್ಪೆಂಡ್ ಮಾಡಿದೆ. ಇದೇ ನೀವು ನೋಡ್ತಾ ಇರೋದು ಬ್ರಿಡ್ಜು. ಇದು ಸುಮಾರು ವೈರಲ್ ಆಗಿತ್ತು ಈ ಬ್ರಿಡ್ಜು ಮತ್ತು ಈ ಪಿರಮಿಡ್ ವ್ಯಾಲಿ. ಇದಾಗಿತ್ತು ಈ ವಾರದ ಟ್ರಾವೆಲಿಂಗ್ ಬ್ಲಾಗ್. ನಿಮ್ಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ.